ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಸರ್, ಈ ಅಮ್ಮ ಈ ರೀತಿ ಮಾತಾಡ್ಕೊಂಡು ಹೋಗ್ತಿದ್ದಾಳೆ? ಕ್ರಿಮಿನಲ್ ಲಾಯರ್ ಹೆಂಡತಿ ಅಲ್ವಾ, ಲಾ ಪಾಯಿಂಟ್ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಅವರು ಸಹ ಲಾ ಪ್ರಾಕ್ಟೀಸ್ ಮಾಡಿದ್ರು ಸರ್, ಅದಕ್ಕೆ ತಿಳ್ಕೊಂಡಿದ್ದಾರೆ. ಅದೇ ಅನ್ಕೊಂಡೆ, ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ತುಂಬಾ ಕ್ಲಾರಿಟಿಯಿಂದ ಮಾತಾಡ್ತಿದ್ದಾಳೆ. ಅವ್ರು ಹೇಳಿದ್ ಕೇಳಿ ತುಂಬಾ ಹೆದರಿಕೆ ಆಯ್ತು ಸರ್. ನನಗೆ ಹೆದರಿಕೆ ಆಗಿಲ್ಲ ರೀ, ಬಿಟ್ಟು ಹಿಡಿಬೇಕು ಅಂತ ಕಳಿಸ್ತಿದ್ದೀನಿ ಅಷ್ಟೇ. ಅವಳು ಹೇಳ್ದಾಗೆ ಕಂಪ್ಲೇಂಟು ಸಾಕ್ಷ್ಯ ಆಧಾರಗಳನ್ನ ಇಟ್ಕೊಂಡು ಹಿಡಿದ್ರೆ ಬಿಡಿಸ್ಕೊಳ್ಳೋಕ್ಕೂ ಆಗ್ಬಾರ್ದು, ತಪ್ಪಿಸ್ಕೊಳ್ಳೋಕ್ಕೂ ಆಗ್ಬಾರ್ದು, ಆ ರೀತಿ ಹಿಡಿತೀನಿ. ಈಗ ಅಪ್ಪನ ಆಕ್ಸಿಡೆಂಟ್ ವಿಚಾರದಲ್ಲಿ ಹಿಂದೆ ಮುಂದೆ ಏನಾಗಿತ್ತು, ಆಕ್ಸಿಡೆಂಟ್ ದಿನ ಏನಾಗಿತ್ತು, ಯಾಕೆ ಪ್ರಬಲ, ರಾಮ್ ಸರ್ ಅಥವಾ ಅವ್ರ ಮನೆಯವ್ರ ಮೇಲೆ ಯಾಕೆ ಅನುಮಾನ ಬಂತು ಅಂತ ಹೇಗೆ ಅಮ್ಮನ ಹತ್ರ ಕೇಳೋದು? ಈಗ ಅಮ್ಮನ ಹತ್ರ ವಿಚಾರ ಕೇಳಕ್ ಹೋದ್ರೆ ಯಾಕೆ ಅಂತ ಕೇಳ್ತಾಳೆ. ನೀನು ಹೇಳಿದ ಮೇಲೆ ನನಗೂ ಅನುಮಾನ ಬರ್ತಿದ್ಯ ಅಂತ ಹೇಳಿದ್ರೆ ಮತ್ತೆ ಆ ಮನೆಗೆ ನಾನು ಕಳ್ಸೋದೇ ಇಲ್ಲ. ಏನು ಮಾಡಲಿ, ಹೇಗೆ ವಿಷಯನ ತಿಳ್ಕೊಳ್ಳಿ? ಕಾವೇರಿ, ಯಾಕಮ್ಮ ಇಲ್ಲೇ ನಿಂತಿದ್ಯಾ? ಏನಾಯ್ತು? ಏನೂ ಇಲ್ಲ ಅಮ್ಮ. ಮತ್ತ್ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಅದು ಬರ್ತಿದ್ದ ಹಾಗೇನೆ ಆಫೀಸಿಂದ ಅಕೌಂಟ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಮೆಸೇಜ್ ಬಂದಿತ್ತು, ಅದನ್ನ ನೋಡ್ತಾ ನಿಂತಿದ್ದೆ ಅಷ್ಟೇ. ನಿಜವಾಗ್ಲೂ ಅಷ್ಟೇನಾ? ಅಷ್ಟೇ ಅಮ್ಮ. ಹೌದು, ಏನ್ ದಿಢೀರಂತ ಮನೆಗೆ ಬಂದಿರೋದು? ಏನ್ ವಿಷಯ ಹೇಳೋಕೆ ಅಂತ ಬಂದಿಲ್ಲ ಅಕ್ಕ, ನಡೆದಿರೋ ವಿಷಯನ ಕೇಳಿ ತಿಳ್ಕೊಳಕ್ಕೆ ಅಂತ ಬಂದಿದ್ದೀನಿ. ಅದನ್ನ ಹೇಗೆ ತಿಳ್ಕೊಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕಾವೇರಿ, ಇವಾಗೇನ್ ಯೋಚನೆ ಮಾಡ್ತಿದ್ಯಾ? ನಿನ್ ಮಾತ್ ಕೇಳಿ ಯೋಚನೆ ಮಾಡೋ ಹಾಗಾಯ್ತು. ಅಂತದ್ ನಾನೇನ್ ಹೇಳ್ದೆ? ಮತ್ತೆ ದಿಢೀರಂತ ಏನ್ ಬಂದಿದ್ದು ಅಂತ ಕೇಳಿದ್ರೆ ಏನ್ ಅರ್ಥ? ಇದು ನನ್ ಮನೆ ತಾನೆ, ನಾನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು ತಾನೆ. ನೀನ್ ಕೇಳಿದ ಶೈಲಿ ನೋಡಿದ್ರೆ ಇನ್ ಮುಂದೆ ನನ್ನ ಮನೆಗೆ ನಾನು ಹೇಳಿ ಕೇಳಿ ಬರ್ಬೇಕಾ? ಹಾಗೇನು ಇಲ್ಲಮ್ಮ ಕಾವೇರಿ, ಮದ್ವೆ ಆಗಿ ಈ ರೀತಿ ತವ್ರ ಮನೆಗೆ ಬಂದ್ರೆ ಅದು ದಿಢೀರ್ ಅಂತಾನೆ ಅನ್ಸುತ್ತೆ. ಇಂಥ ಸಮಯದಲ್ಲಿ ಕುಟುಂಬದವ್ರಿಗೆ ಏನೇನೋ ಯೋಚನೆಗಳು ಬರುತ್ತೆ, ಅದಕ್ಕೆ ಪೂರ್ಣಿ ಆತರ ಹೇಳಿದ್ಲು ಅಷ್ಟೇ. ಅಂದ್ರೆ ಈ ಮದ್ವೆನ ನೀನು ಒಪ್ಕೊಂಡಿದ್ಯಮ್ಮ? ಈ ಮದ್ವೆನ ನಾನು ಒಪ್ಕೊಳ್ಳೋದ್ರಿಂದ ಬಿಡೋದ್ರಿಂದ ಏನು ಬದಲಾಗಲ್ಲ ಕಾವೇರಿ. ಇಷ್ಟ ಇಲ್ಲ ಅಂದ್ರು ನಿನ್ ಖುಷಿಗೋಸ್ಕರ ನಾವೆಲ್ಲ ಇದನ್ನ ಸಹಿಸ್ಕೊಳ್ಳೇಬೇಕು. ಹಾಗಂತ ಈ ಮದ್ವೆಗೆ ನಮ್ಮ ಒಪ್ಪಿಗೆ ಇದೆ ಅಂತಾನು ಹೇಳೋಕ್ಕಾಗಲ್ಲ. ಅಯ್ಯೋ, ಇವಾಗ ಈ ಸೆಂಟಿಮೆಂಟ್ ವಿಚಾರನೆಲ್ಲ ಪಕ್ಕಕ್ಕಿಟ್ಟು ಏನ್ ತಗೋತೀಯ ಅಂತ ಹೇಳು. ಕಾಫಿ, ಟೀ, ಜ್ಯೂಸ್ ಏನ್ ತರ್ಲಿ? ಅದೆಲ್ಲ ಏನು ಬೇಡ. ಅಮ್ಮ ತನ್ನ ಕೈಯಾರೆ ಮಾಡಿದ ಅಡುಗೆನ ತಿಂದು ತುಂಬಾ ದಿನ ಆಗೋಗಿದೆ. ಮಧ್ಯಾಹ್ನನೂ ಸರಿಯಾಗಿ ಊಟ ಮಾಡಿಲ್ಲ, ಹಸಿವು ಆಗ್ತಾ ಇದೆ. ಅಯ್ಯೋ ದೇವ್ರೆ, ಈ ವಿಷಯನ ಮೊದಲೇ ಹೇಳ್ಬಾರ್ದೇನೆ. ಅರ್ಧ ಗಂಟೆ ಇರು, ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿ ಬಡಿಸ್ತೀನಿ. ಪೂರ್ಣಿ, ಫ್ರಿಜ್ಜಲ್ಲಿ ಏನೇನ್ ತರಕಾರಿ ಇದೆ ಅಂತ ನೋಡು. ಇರು, ಕೂತ್ಕೊಂಡಿರು. ದೇವ್ರೆ, ಅಮ್ಮನ ಹತ್ರ ಸತ್ಯ ತಿಳ್ಕೊಳಕ್ಕೆ ದಾರಿ ತೋರ್ಸು. ಅವಳ ಮನ್ಸಿಗೆ ನೋವಾಗಬಾರ್ದು, ನನ್ನ ಇಲ್ಲೇ ಇರು ಅಂತ ಒತ್ತಾಯನೂ ಮಾಡಬಾರ್ದು. ಆಗ್ಲೇ ಅಪ್ಪನ ಸಾವಿಗೆ ನ್ಯಾಯ ಕೊಡ್ಸೋದಿಕ್ ಸಾಧ್ಯ. ದೇವ್ರೆ, ನೀನೇ ಒಂದು ದಾರಿ ತೋರಿಸ್ಬೇಕು. ಒಂದು ಕೊಲೆ ಇನ್ನೊಂದು ಕೊಲೆಗೆ ದಾರಿ ಆಗುತ್ತೆ ಅಂತ ಯಾರೋ ಹೇಳಿದರು. ನನ್ನ ಜೀವನದಲ್ಲಿ ಈಗ ಅದೇ ಆಗ್ತಾ ಇದೆ. ಮಾವನ್ನು ಮುಗಿಸಿ ಅಧಿಕಾರ ಪಡಿಬೇಕು ಅಂತ ಹೊರಟೆ. ಆ ಸತ್ಯ ಈಗ ಕಾತಿಗೆ ಗೊತ್ತಾಗಿದೆ. ಪೊಲೀಸರ ಮುಂದೆ ನನ್ನನ್ನು ಬಿಟ್ಕೊಡದೆ ಸೇಫ್ ಮಾಡಿ ಏನೋ ಕರ್ಕೊಂಡು ಬಂದ್ಲು. ಆದರೆ ಅವಳು ಒಳಗಡೆ ಏನು ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇಲ್ವೇ. ಅವಳು ಈ ಮೌನ ಅಪಾಯದ ಮುನ್ಸೂಚನೆ ಹಾಗೆ ಕಾಣಿಸ್ತಾ ಇದೆ. ಈಗ ನಾನು ಏನೇ ಕತೆ ಕಟ್ಟಿ ಹೇಳಿದ್ರೂ ಅವಳು ನಂಬೋದಿಲ್ಲ. ಹಾಗಾಗಿ ಇವಳನ್ನು ಮುಗಿಸೋದೇ ಒಳ್ಳೆಯದು. ಕತಿ, ಥ್ಯಾಂಕ್ ಯು. ಪೊಲೀಸು, ಡಾಕ್ಟ್ರು ಇಬ್ಬರು ಕಾವೇರಿ ಜೊತೆ ಸೇರಿಕೊಂಡು ನನ್ನ ವಿರುದ್ಧ ಕತ್ತಿ ಮಸಿತಾ ಇದ್ದಾರೆ.
ಅವ್ರ ಈ ನ್ಯೂರೋ ಡಿಸಾರ್ಡರ್ಗೆ ಯಾವುದೋ ಒಂದು ಸ್ಪೆಸಿಫಿಕ್ ಕೆಮಿಕಲ್ ಅವ್ರ ಬಾಡಿ ಒಳಗಡೆ ಹೋಗಿದೆ. ಇಂಥ ಕೆಲಸ ಯಾರೋ ಹೊರಗಿನವ್ರು ಮಾಡಿರಲ್ಲ ಮೇಡಮ್, ಯಾರೋ ಒಳಗಿರೋರೇ ಮಾಡಿರೋದು. ನಾನು ಹೋಗಿ ಮಾವನ ಕೊಲ್ಲೋಕೆ ನೋಡ್ತೀನಾ? ನನಗೆ ಜನ್ಮ ಕೊಟ್ಟವರು ನನ್ನ ಹೆತ್ತವರಾದರೆ ನನಗೆ ಜೀವನ ಕೊಟ್ಟವರು ಮಾವ, ನಿನ್ನಂಥ ಅರ್ಧಾಂಗಿನ ಕೊಟ್ಟವರು ಮಾವ. ಅವರು ನನ್ನ ಪಾಲಿಗೆ ದೇವರು. ಅಂಥ ಮಾವನ ನಾನು ಕೊಲ್ಲೋದಕ್ಕೆ ಹೋಗ್ತೀನ? ಮಾವನಿಗೆ ಸಿರಪ್ ತಂದಿದ್ದೀನಿ, ಅವರು ಮಧ್ಯಾಹ್ನ ತಗೊಂಡಿಲ್ಲ, ಈಗಲೇ ತೊಗೊಂಡೋಗಿ ಕೊಡು. ಕಾವೇರಿ ಆಕ್ಸಿಡೆಂಟ್ ಕೇಸ್ ವಿಚಾರವಾಗಿ ನನ್ನನ್ನು ಸಿಕ್ಕಾಕ್ಸೋದಕ್ಕೆ ನೋಡಿದ್ರು. ಅವಳ ಅಪ್ಪನ ಆಕ್ಸಿಡೆಂಟ್ ಮತ್ತು ಡೆತ್ ಕೇಸ್ನ ಕೂಡ ನನ್ನ ತಲೆ ಕಟ್ಟೋದಕ್ಕೆ ನೋಡಿದ್ರು. ಈಗ ನಿಮ್ಮಪ್ಪನೂ ಸಹ ನಾನೇ ಕೊಲ್ಲೋಕೆ ನೋಡಿದೆ ಅಂತ ಹೊಸ ಕಥೆನ ಕಟ್ಟಕ್ಕೆ ನೋಡ್ತೀಯಾರೆ. ಇದೆಲ್ಲ ಸುಳ್ಳು ಕಾತಿ. ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದೀಯಾ? ನಿಧಿ ಕಣ್ಣ ಮುಚ್ಚಲೆ ಆಟ ಆಡೋಣ ಅಂತ ಹೇಳಿದ್ಲು, ಅದಕ್ಕೆ ಆಟ ಆಡ್ತಾ ಇದ್ವಿ. ಎಲ್ಲಿ ಇನ್ಸ್ಪೆಕ್ಟರ್ ಮಾತನ್ನ ಕೇಳಿ ನೀನು ನಂಬ್ತೀಯೋ ಅಂತ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಅವರು ಸುಳ್ಳನ್ನು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾ ಇದ್ರು. ಅದನ್ನು ಯಾರು ತಾನೇ ನಂಬೋದಿಲ್ಲ ಹೇಳು? ಆದರೆ ನೀನದನ್ನು ನಂಬದೆ ಆ ಇನ್ಸ್ಪೆಕ್ಟ್ರು ಡಾಕ್ಟ್ರಿಗೆ ಸರಿಯಾಗಿ ಹೇಳಿ ಬಾಯಿ ಮುಚ್ಚಿಸ್ದೆ. ನನ್ನನ್ನು ನಂಬಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕಾತಿ. ಕತಿ ಏನ್ ಮಾಡ್ತಾ ಇದ್ಯಾ? ಏನು ಮಾತಾಡ್ದೆ ಕಾರ್ನ ಊರಾಚೆ ಇರೋ ಕೆರೆ ಹತ್ರ ತಗೊಂಡ್ ನಡಿ. ಕಾತಿ, ನಾವು ಹೋಗ್ಬೇಕಾಗಿರೋದು ಮನೆ ಕಡೆಗೆ ತಾನೆ? ನಾನ್ ಹೇಳ್ದ ಹಾಗೆ ಕಾರ್ನ ಕೆರೆ ಕಡೆಗೆ ತಗೊಂಡ್ ನಡಿ. ಓಕೆ.